ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಶನಿವಾರ. ನಾನು ದುಬೈಯಲ್ಲಿದ್ದೀನಿ. ವಿಷ್ಣು ಹ್ಯಾಪಿಯಾಗಿ ಇದ್ರಲ್ಲಿ ಕೂತ್ಕೊಂಡಿದ್ದಾರೆ ಸ್ಟುಡಿಯೋದಲ್ಲಿ. ಸೊ ವಿಷ್ಣು ಸ್ಟುಡಿಯೋಯಿಂದ ಮಾತಾಡ್ತಾರ, ಇಲ್ಲೇ ದುಬೈಯಿಂದಾನೇ ಮಾತಾಡ್ತೀನಿ. ಸೊ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಸಮಯ ಬಂದಿದೆ. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ಸರ್, ದುಬೈಯಲ್ಲಿ ಗಲ್ಫ್ ಕಂಟ್ರೀಸ್ ಅಲ್ಲಿ ತಿರ್ಗಾ ಅಟ್ಯಾಕ್ ತಿರ್ಗಾ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನಿನ್ನೆ ತಾನೇ ನ್ಯೂಸ್ ಅಲ್ಲಿ ನೋಡಿದ್ವಿ. ಅಲ್ಲಿ ಹೆಂಗ್ ಸರ್ ಇದೆ ಇಲ್ಲಿ ಇವಾಗ? ದುಬೈಯಲ್ಲೇನು ದೊಡ್ಡದಾಗಿ ನಮ್ಗೆ ಕಾಣ್ತಾ ಇಲ್ಲ. ಈ ಸಲ UAE ಸ್ಪೇರ್ ಮಾಡಿರೋದಾಗಿಯೂ ಮೈನ್ ಆಗಿ ಕುವೈತ್, ಖತರ್ ಅಲ್ಲೇ ಇಲ್ಲೇ ಬಾಂಬ್ಸ್ ಇದೆ ಅನ್ನೋ ರೀತಿ ಕಾಣ್ತಾ ಇದೆ. ಏನಂದ್ರೆ ಇಲ್ಲಿ ನಂಬರ್ ಆಫ್ ಪೀಪಲ್ಸ್ ಕಡಿಮೆ ಇದ್ದಾರೆ, ಕಾರ್ಸ್ ಕೂಡ ರೋಡಲ್ಲಿ ಕಡಿಮೆ ಇದೆ, ಮಾಲ್ಸು ಎಂಪ್ಟಿ ಆಗಿದೆ, ಹೋಟೆಲ್ಸ್ ಕೂಡ ಎಂಪ್ಟಿ ಆಗಿದೆ, ಹೋಟೆಲ್ಸ್ ಕೂಡ ಎಂಪ್ಟಿ ಆಗಿದೆ. ಇದೇ ಸಮಯದಲ್ಲಿ ಪೀಕ್ ಸಮ್ಮರ್ ಇಲ್ಲಿ ಇವಾಗ. ಇದು ಅಕ್ಟೋಬರ್ ನವೆಂಬರ್ ವರೆಗೂ ಹೋದ್ರೇನೆ ದುಬೈಯಲ್ಲಿ ಇಂಪ್ಯಾಕ್ಟ್ ಗೊತ್ತಾಗುತ್ತೆ. ಓಕೆ ಸರ್, ಈ ವಾರ ಮಾರ್ಕೆಟ್ ಹೇಗೆ ಇತ್ತು ಅಂತ ಅನ್ಕೋತಾ ಇದ್ದೀರಾ ಸರ್? ನನಗೆ ಕಂಪ್ಲೀಟ್ ಆಗಿ ಒಂಥರ ಫ್ಲಾಟ್ ಆಗಿ ಇದ್ದಿತ್ತರ. ಒಂದು ದಿನ 10 ಪಾಯಿಂಟ್ ಏರ್ತು, ಇನ್ನೊಂದು ದಿನ 4 ಪಾಯಿಂಟ್ ಏರ್ತು, 10 ಪಾಯಿಂಟ್ ಕಡಿಮೆ ಆಯ್ತು. ಒಂದು ದೊಡ್ಡ ಮೂವ್ಮೆಂಟ್ ಇರೋ ರೀತಿ ಕಾಣ್ತಾ ಇಲ್ಲ. ಹೇಗಿತ್ತು ಸರ್ ಮಾರ್ಕೆಟ್ ಈ ವಾರ? 23,800 ತಿರ್ಗಾ 24,200 300 ವರೆಗೂ ಬಂದಿದೆ. ಸೊ ಇಟ್ ಇಸ್ ನೈದರ್ ಮೂಡ್ ಅಪ್ ಆರ್ ಡೌನ್. ಬಟ್ ನನ್ನ ಪ್ರಕಾರ ದೊಡ್ಡ ಒಂದು ಇದು ಬಂದು ಐಟಿ ಲೋಯೆಸ್ಟ್ ಪಾಯಿಂಟ್ ಇಂದ ಈ ಐಟಿ ಮೆರಿಟ್ಸ್ ಎಲ್ಲ 11% ಏರಿದೆ. ಸೊ ಈ ಐಟಿ ನಾವು ಕನ್ಸಿಡರ್ ಮಾಡೋದಕ್ಕೆ ಹೇಳಿದ್ದು ಹ್ಯಾಸ್ ಪೇಯ್ಡ್ ಔಟ್. ಅಂಡ್ ತಿರ್ಗಾ ಒಂದು ಕಲೆಕ್ಷನ್ ಬಂದ್ರೆ ತಿರ್ಗಾ ವಿ ಕ್ಯಾನ್ ಕನ್ಸಿಡರ್. ಬಟ್ ವಾಟ್ ಇಸ್ ವೆರಿ ಕ್ಲಿಯರ್, ನಾನು ಹೇಳಿದ ತರ ಟರ್ನ್ ಓವರ್ ಅಲ್ಲಿ ಡಿಫ್ಲೇಷನ್ ಇರುತ್ತೆ, ಮಾರ್ಜಿನ್ ಸ್ಲೈಟ್ ಆಗಿ ಕಂಪ್ರೆಸ್ ಆಗುತ್ತೆ, ಕಂಪನಿ ಅದರ ಪಾಡಿಗೆ ಪ್ರಾಫಿಟ್ ಮಾಡ್ತಾನೆ ಇರುತ್ತೆ, ಡಿವಿಡೆಂಡ್ ಕೊಡ್ತಾನೆ ಇರುತ್ತೆ. ಇನ್ಫೋಸಿಸ್ 3 ದೊಡ್ಡ ಕಾಂಟ್ರಾಕ್ಟ್, ಅದರಲ್ಲಿ 2 ಹೆಸರು ನನಗೆ ನೆನಪಿದೆ. ಒಂದು ವ್ಯಾನ್ ಕಾರ್ಡ್, ಇನ್ನೊಂದು ಬೆನ್ಸ್. ಇನ್ನೊಂದು ಟೈಮ್ ಸರ್. ಈಗ 3 ಬಿಟ್ಬಿಟ್ಟು ಮಾರ್ಜಿನ್ ನಮ್ಗೆ ಸರಿ ಹೋಗ್ತಾ ಇಲ್ಲ, ಕಾಂಟ್ರಾಕ್ಟ್ ಬೇಡ ಅಂತ ಹೇಳಿದ್ದಾರೆ. ವಿಲ್ ಸಿ ಮೋರ್ ಆಫ್ ದಟ್. ಈ ಕಂಪನೀಸು ಕಾಂಟ್ರಾಕ್ಟ್ನ ವೆದರ್ ಅವರೇ ಒಂದು GCC ಮಾಡ್ತಾರೆ, ಇಲ್ಲ ಅಂತಂದ್ರೆ ಅದು ಟೈರ್ 2 ಕಂಪನೀಸ್ಗೆ ಹೋಗುತ್ತೆ. ಟೈರ್ 1 ಕಂಪನೀಸ್ ಬೇರೆ ಯಾವ್ದಾದ್ರು ಕೆಲಸಕ್ಕೆ ಹೋಗ್ತಾರೆ. ಬಿಕಾಸ್ ಟೈರ್ 1ಗೆ ಒಂದು ಮಾರ್ಜಿನ್ಸ್ ವರ್ಕೌಟ್ ಆಗಲ್ಲ. ಬಿಕಾಸ್ ಅವರು 25% ಎಕ್ಸ್ಪೆಕ್ಟ್ ಮಾಡ್ತಾರೆ, ಎಸ್ಪೆಷಲಿ ಇನ್ಫೋಸಿಸ್. ಯಾಕೆಂತಂದ್ರೆ ಈ ಪ್ರಮೋಟರ್ ಹೋಲ್ಡಿಂಗು ತುಂಬಾನೇ ಕಡಿಮೆ, ಇನ್ವೆಸ್ಟರ್ಸ್ ತುಂಬಾ ಜಾಸ್ತಿ. HCL ಅಲ್ಲಿ ಕೂಡ ಪ್ರಮೋಟರ್ ವಾಂಟ್ಸ್ ಟು ಗೆಟ್ ಔಟ್. ವಿಪ್ರೋ, TCS ಒಂಥರ ಇರುತ್ತೆ, ಬೇರೆದನ್ನ ಬೇರೆ ರೀತಿ ಇರುತ್ತೆ. ಸರ್, ಈಗ ಸಂದೇಹ ಏನು ಅಂತಂದ್ರೆ ಸರ್, ನೀವು ಇದನ್ನ ಹೇಳಿದ್ರಿ, ರಾಸ್ವೆಜ್ ಬೆನ್ಸ್, ಡೈಮ್ಲರ್ ಅಂಡ್ ಡಾನ್ಕಾರ್ಡ್ ಇಂದ ಅವರು ಹೊರಗಡೆ ಬಂದಿದ್ದಾರೆ. ಸೊ ಅವರ ಪ್ರಾಫಿಟಬಿಲಿಟಿ ಮಾರ್ಜಿನ್ ಕಡಿಮೆ ಆಗುತ್ತೆ ಅನ್ನೋದ್ರಿಂದ TCS, ವಿಪ್ರೋ ತರ ನಾವು ಕನ್ಸಿಡರ್ ಮಾಡಿರುವಂತ ಒಂದು ಸ್ಟಾಕ್ಸ್ ಬಂತು ಅಂತಂದ್ರೆ ಓವರ್ ಪೀರಿಯಡ್ ಆಫ್ ಟೈಮ್ ಇನ್ನು ಕೂಡ ಇನ್ನೊಂದು ಕನ್ಸಿಡರ್ ಆಪರ್ಚುನಿಟಿ ಬರುತ್ತೆ. ಈಗ ವೇಟ್ ಮಾಡಿ. ಈಗ 10% ಗಿಂತ ಮೇಲೆ ಏರಿದೆ. ಸೊ ನಿಮ್ಗೆ ಈಗ ಕನ್ಸಿಡರೇಷನ್ ಆಪರ್ಚುನಿಟಿ ಹೋಗ್ಬಿಟ್ಟಿದೆ. ಮುಂಚೆ ತರ ಹೇಳೋದಕ್ಕಾಗಲ್ಲ. ಇಟ್ ಡಿಪೆಂಡ್ಸ್ ಆನ್ ಹೌ ಮಚ್ AI ಗೋಸ್. ಸಣ್ಣಾಗಿ ಈಗ AI ಹಾಕ್ದಂತ ಇನ್ವೆಸ್ಟ್ಮೆಂಟು ಟುಡೇ ಇಟ್ಸ್ ಕೀಪಿಂಗ್ ಇಟ್ ವೆರಿ ಚೀಪ್. ಇಂಟ್ರೆಸ್ಟ್ ರೇಟ್ ಏರ್ತು ಅಂತಂದ್ರೆ AI ಇನ್ಫ್ರಾಸ್ಟ್ರಕ್ಚರ್ ಹೇಗಿರುತ್ತೆ, AI ಎಷ್ಟು ಟಾಸ್ಕ್ ಮಾಡುತ್ತೆ ಅಂತ ಅನ್ನೋದು ಗೊತ್ತಿಲ್ಲ. ಈಗ ನೀವು AI ಯೂಸ್ ಮಾಡಿ ಈ ಬಾಟ್ ಮ್ಯಾನೇಜ್ ಮಾಡೋದಕ್ಕೆ ಕೂಡ ಜನರ ಅವಶ್ಯಕತೆ ಇದೆ. ಆ ಬಾಟ್ ನ ಮ್ಯಾನೇಜ್ ಮಾಡುವಂತ ಕೆಲಸ ತಿರ್ಗಾ ಇವ್ರಿಗೆ ಹೋಗುತ್ತೆ. ಯಾರಿಗೆ? ತಿರ್ಗಾ ಈ ತರ ಕಂಪನೀಸ್ಗಳಿಗೆ ಹೋಗುತ್ತೆ. ಸರ್, ಕ್ರೂಡ್ ಆಯಿಲ್ $120 ಇಂದ $135 ವರೆಗೂ ಹೋಗೋದಕ್ಕೆ ಸಾಧ್ಯತೆಗಳಿದೆ ಅಂತ ತುಂಬಾ ರಿಪೋರ್ಟ್ಸ್ ಬರೋದನ್ನ ನಾವು ನೋಡ್ತಾ ಇದ್ದೀವಿ. ಎಲ್ಲೋದು ಹೋಗೋದಕ್ಕೆ ಸಾಧ್ಯತೆಗಳಿಲ್ಲ ಅಂತ ನೀವು ಹಲವು ಬಾರಿ ಹೇಳಿದ್ದೀರಾ. ಫಟ್ ಆಲ್ ಆ ರೀತಿ ಹೋಯ್ತು ಅಂತಂದ್ರೆ ಈ ವಾರಂತೂ ಮುಗಿಯೋ ರೀತಿ ಕಾಣ್ತಾ ಇಲ್ಲ, ಬಿಟ್ಟು ಬಿಟ್ಟು ಹೊಡಿತಾನೆ ಇದ್ದಾರೆ. ಇಫ್ ಅಟ್ ಆಲ್ ಅದು ನಡೀತು ಅಂತಂದ್ರೆ ಇಂಡಿಯನ್ ಮಾರ್ಕೆಟ್ ಹೇಗಿರುತ್ತೆ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಹೋಗದೆ ಇರೋದಕ್ಕೆ ಒಂದೇ ಕಾರಣ, ಚೈನಾಯಿಂದ ಆಯಿಲ್ ಸ್ವಿಚ್ ಆಫ್ ಮಾಡೋದಕ್ಕೆ ಆಗುತ್ತೆ. ಸಲ ಹೋಗದೆ ಇದ್ದಿದ್ದಕ್ಕೆ ಚೈನಾನೇ ಕಾರಣ. ಚೈನಾ ಅವರ ಪರ್ಚೇಸ್ ನ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಸೊ ಚೈನಾ ಇಸ್ ಏಬಲ್ ಟು ಮೂವ್ ಟು ಕೋಲ್ ಕಡೆ ಹೋಗ್ಬಿಟ್ರು. ಅಂಡ್ ಚೈನಾದಲ್ಲಿ ಎಲೆಕ್ಟ್ರಿಫಿಕೇಶನ್ ಆಫ್ ಕಾಲು ರ್ಯಾಪಿಡ್ ಆಗಿ ಹೋಗ್ಬಿಟ್ಟು, ನನ್ನ ಪ್ರಕಾರ ಈಗ ನನ್ನ ಸುತ್ತಾನೆ ಒಂದು 6 ಜನ ಎಲೆಕ್ಟ್ರಿಕ್ ಕಾರ್ನ ತಗೊಂಡಿದ್ದಾರೆ. ಈಗ 1.5 ವರ್ಷಕ್ಕೆ ಮುಂಚೆ ಅಷ್ಟೊಂದು ಜನ ನನ್ನ ಸರ್ಕಲ್ ಅಲ್ಲೇ 6-7 ಜನ ಕಾರ್ನ ತಗೊಂಡಿದ್ದಾರೆ. ಇಬ್ರು JSW ಎಂಜಿನ್ ಇಟ್ಟಿದ್ದಾರೆ, ಇನ್ನ 3 ಜನ ಟಾಟಾ ಇಟ್ಟಿದ್ದಾರೆ, ಒಬ್ರು ಹ್ಯುಂಡೈ ಇಟ್ಟಿದ್ದಾರೆ. ಬೇಸಿಕ್ಲಿ ಏನಂತಂದ್ರೆ ಟಾಟಾದ ಕಾರ್ಸ್. ಮಹೀಂದ್ರ ನೋಡಿಲ್ಲ ನಾನು ನನ್ನ ಇನ್ನರ್ ಸರ್ಕಲ್ ಅಲ್ಲಿ. JSW ನೋಡಿದ್ದೀನಿ, ಕ್ರೆಟಾ ನೋಡಿದ್ದೀನಿ. ಸೊ
ಫಸ್ಟ್ ಹಾಫ್ ಏನಾಗಲಿದೆ ಅಂತಂದ್ರೆ ಮೋರ್ ಎಲೆಕ್ಟ್ರಿಕ್ ಕಾರ್ಸ್, ಮೋರ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ವಿಲ್ ಕಮ್. ಎಲೆಕ್ಟ್ರಿಕ್ ಸ್ಕೂಟರ್ಸು TVS 1 ಮಿಲಿಯನ್ ಪೀಸಸ್ನ ದಾಟಿದ್ದಾರೆ. ಸೊ ಬಜಾಜು ಆದಷ್ಟು ಬೇಗ 1 ಮಿಲಿಯನ್ನ ದಾಟ್ಬಿಡ್ತಾರೆ. ಸೊ ಸ್ಕೂಟರ್ಸ್ ಅಲ್ಲಿ ಐ ಥಿಂಕ್ ಕ್ವಿಕ್ ಆಗಿ 30-35% EV ಆಗ್ಬಿಡುತ್ತೆ. ಪೆಟ್ರೋಲ್ ಬೆಲೆ ಇಷ್ಟೊಂದು ಎಲಿವೇಟೆಡ್ ಆಗಿ ಇತ್ತು ಅಂತಂದ್ರೆ ಸ್ಕೂಟರ್ನ ಕನ್ವರ್ಷನ್, ಆಟೋ ಕನ್ವರ್ಷನ್ ವಿಲ್ ಗೋ ಡ್ರಮ್ಯಾಟಿಕ್ಲಿ ಟು 3 ವೀಲರ್ಸ್ ಅಂಡ್ ಕಾರ್ಸ್ ಅಲ್ಲೂ ಇಟ್ ವಿಲ್ ಗೋ ಟು EV. ಬಟ್ ಇಂಡಿಯಾದ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಏನಾಗಿರುತ್ತೆ ಅಂತಂದ್ರೆ ಇಂಡಿಯಾದಲ್ಲಿ ರೂಪಾಯಿ ಇನ್ನೂ ಕೂಡ ಪ್ರೆಷರಲ್ಲಿರುತ್ತೆ. ಈಗ ಭಯಂಕರ ಡಿಫೆನ್ಸ್ ಆಫ್ ರುಪಿ ಹೋಗ್ತಾ ಇದೆ RBI ನಲ್ಲಿ. ನನ್ನ ಪ್ರಕಾರ ಅದು ತಪ್ಪು. 110-115 ರೂಪಾಯಿವರೆಗೂ ಬಿಟ್ಬಿಡೋದೇ ಬೆಟರ್. ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ಎಥನಾಲ್ನ ಡಿಫೆಂಡ್ ಮಾಡೋಕೆ ಹೋಗಿ ದಟ್ ಈಸ್ ಎಥನಾಲ್ಗೆ ಯೂಸ್ ಮಾಡೋದನ್ನ ಬಿಟ್ಬಿಟ್ಟು ನಾವು ಈ ಸನ್ಫ್ಲವರ್ ಆಯಿಲ್ನ ಗಮನಿಸಿರ್ಬೇಕು. ಇಂಡಿಯಾ ಬಿಗ್ಗೆಸ್ಟ್ ಕನ್ಸ್ಯೂಮರ್ ಆಫ್ ಸನ್ಫ್ಲವರ್ ಆಯಿಲ್. ಈಗ ನಾವು ಯುಕ್ರೇನ್ ರಷ್ಯಾದಿಂದ ಇಂಪ್ಯಾಕ್ಟ್ ಮಾಡಿದ್ದು 4ನೇ ಇದಾಗೋಯ್ತು. ಈಗ ನಾವು ಪಾಮ್ ಆಯಿಲ್ ಇಂಡಿಯಾದಡೆ ಹೋಗ್ತಾ ಇದೀವಿ. ಪಾಮ್ ಆಯಿಲ್ ಅಲ್ಲಿ ಏನ್ ಪ್ರಾಬ್ಲಮ್ ಅಂತಂದ್ರೆ ಹೈವ್ ಮಾಡಿದ್ದನ್ನೇ ಅವರು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಪಾಮ್ ಆಯಿಲ್ ಬಯೋಡೀಸೆಲ್ ಯೂಸ್ ಮಾಡೋದು. ವಾಟ್ ಎವರ್ ಯು ಆರ್ ಗೈನಿಂಗ್ ಬೈ ಎಥನಾಲ್ ಯು ಆರ್ ಯೂಸಿಂಗ್ ಬೈ ಕುಕಿಂಗ್ ಆಯಿಲ್. ಸೊ ಎಥನಾಲ್ ನ ಪೆಟ್ರೋಲ್ ಜೊತೆ ಮಿಕ್ಸ್ ಮಾಡೋದಕ್ಕೆ ಬದಲಾಗಿ ನೀವು ಕುಕಿಂಗ್ ಆಯಿಲ್ ಸೊಲ್ಯೂಷನ್ ಕಂಡುಹಿಡಿದಿರ್ಬೇಕಿತ್ತು. ಎಥನಾಲು ಆಲ್ರೆಡಿ ಎಕ್ಸಿಸ್ಟಿಂಗ್ ಕಾರ್ಸ್ಗೆ ಭಯಂಕರವಾಗಿ ತೊಂದರೆ ಕೊಡ್ತಾ ಇದೆ, ಅದರಲ್ಲಿ ಸಂದೇಹನೇ ಇಲ್ಲ. ಸೊ ಅದು ಒಂದು ದೊಡ್ಡ ಫ್ಲಾಶ್ ಪಾಯಿಂಟ್ ಆಗಿ ಬರಲಿದೆ. ಅಂಡ್ ಫೈನಲಿ ಚಾರ್ಲಿ ಮಂಗ ಒಂದು ವಿಡಿಯೋದಲ್ಲಿ ಹೇಳಿರ್ತಾರ, ಎಥನಾಲು ಯು ನೀಡ್ ಟು ಯೂಸ್ ವಾಟರ್, ಯು ನೀಡ್ ಟು ಯೂಸ್ ಲ್ಯಾಂಡ್. ಅದೇ ತರ ಎಲೆಕ್ಟ್ರಿಸಿಟಿ. ಸೊ ಎಥನಾಲ್ ಚೀಪ್ ಅಂತ ನಾವು ನಂಬೋದು ತಪ್ಪು. ಸೊ ಆ ರೀತಿ ನಾವು ತಪ್ಪಾಗಿ ನಿರ್ಧಾರ ತಗೋತೀವಿ. ಪ್ಲಾಸ್ಟಿಕ್ಸ್, ಟೈರ್ಸ್, ದಟ್ ಇಸ್ ಕಾಸ್ಮೋ ಫಿಲಮ್ಸ್ ರೀತಿಯಾದಂಥ ಕಂಪನಿ, ಪ್ಯಾಕೇಜಿಂಗ್ ಕಂಪನೀಸ್, ಟೈರು, ಪೇಂಟು, ಈ ರೀತಿಯಾದಂಥ ಪೆಟ್ರೋಲ್ ಡೆರಿವೇಟಿವ್ಸ್ ಎಲ್ಲ ಎಫೆಕ್ಟ್ ಆಗುತ್ತೆ. ಸೊ ಓವರ್ ಆಲ್ ಎಕಾನಮಿ ಬ್ಯಾಡ್ ಎಫೆಕ್ಟ್ ಆಗುತ್ತೆ. ಬಟ್ ವಿ ವಿಲ್ ಲರ್ನ್ ಟು ಅಡ್ಜಸ್ಟ್. ಯಾಕಂತಂದ್ರೆ ಕ್ರೂಡ್ನ ಡಿಮ್ಯಾಂಡ್ ಕಡಿಮೆ ಆಗ್ತಾ ಕ್ರೂಡ್ ಬೆಲೆಗೆ ಇಳಿದು ಬಿಡುತ್ತೆ. ಈಗ ವಾರ್ ನಿಂತೋಯ್ತು, ಕಂಪ್ಲೀಟ್ ಆಗಿ ನಿಂತೋಯ್ತು ಅಂತಂದ್ರೂ ಕೂಡ ಕ್ರೂಡು 70ಗೆ ಇಳಿದ್ ಬಿಡುತ್ತೆ. ಸೊ ಲಾಂಗ್ ಟರ್ಮ್ ಕ್ರೂಡ್ನ ಪ್ರೈಸ್ 40 ಕಡೆಗೆ ಹೋಗುತ್ತೆ. ಬಟ್ ಆ 40 ಕಡೆಗೆ ಹೋಗೋದಕ್ಕೆ ಇಳಿನ ಆಗುತ್ತೆ ಅಂತ ಅನ್ನೋದೇ ಪ್ರಶ್ನೆ. ಓಕೆ ಸರ್, ಫೈನ್ ಸರ್. ಈಗ ಕಾಸ್ಮಿ ಒಂದು ತಿಂಗಳಲ್ಲಿ ಹೆಚ್ಚು ಕಡಿಮೆ 38-40% ಬಿದ್ದು ಈಗ ದಿಢೀರ್ ಅಂತ ಒಂದು 16% ಏರಿದೆ. ಸನ್ ಡೌನ್ಸ್, ಒಂದು ವಾಲಟಿಲಿಟಿ ಭಯಂಕರವಾಗಿ ಕಾಣ್ತಾ ಇದೆ. ಇದು ಯಾವ್ದ್ರಿಂದ ಸರ್? ಇದು ಇಂಡಿಯನ್ ಮಾರ್ಕೆಟ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತಾ ಟೆಕ್ ಸ್ಟಾಕ್ಸ್ ಅಲ್ಲಿ? ಇಂಡಿಯಾದ ಟೆಕ್ ಸ್ಟಾಕ್ಸ್ಗೂ ಅದು ಚಿಪ್ಪು. ಇಂಡಿಯಾದಲ್ಲಿ ಚಿಪ್ ಪ್ರೊಡಕ್ಷನ್ ತುಂಬಾ ಕಡಿಮೆ. ಸೊ ಇಂಡಿಯಾಗೂ ಅದಕ್ಕೂ ಸಂಬಂಧ ಇಲ್ಲ. ಬಟ್ 100 ರೂಪಾಯಿಂದ 60 ರೂಪಾಯಿಗೆ ಇಳಿದ್ಬಿಟ್ಟು 60 ರೂಪಾಯಿಂದ ಈಗ ನೀವು 18% ಅಂತ ಇಟ್ಕೊಳ್ಳಿ, ಅಂದರೆ 70 ರೂಪಾಯಿಗೆ ಏರಿದೆ. 68-70 ರೂಪಾಯಿಗೆ ಏರಿದೆ. ದಟ್ ಈಸ್ 30% ಬಿಲೋ ದ ಪೀಕ್. ನನ್ನ ಪ್ರಕಾರ ಇದು ಕೊರಿಯಾದಲ್ಲಿ 3% ಆಫ್ ದಿ ಕೊರಿಯನ್ ಪಾಪ್ಯುಲೇಷನ್ ಇಸ್ ಗಾನ್ ಬಿಕಾಸ್ ಆಫ್ ದಿಸ್ ವೊಲಟಾಲಿಟಿ. 3% ಆಫ್ ದಿ ಪಾಪ್ಯುಲೇಷನ್. ಇಂಡಿಯಾದಲ್ಲಿ 3% ಇನ್ನು ಡಿಮ್ಯಾಟ್ ಅಲ್ಲೇ ಇಲ್ಲ. ಬಟ್ ಇಂಡಿಯಾದಲ್ಲಿ ಇದನ್ನೇನು ನಡೆಯುತ್ತೆ ಅಂತಂದ್ರೆ ನಿಖಿಲ್ ಕಾಮತ್ ಬೇರೆ ಹೇಳಿದ್ದಾರೆ, ಮಾಡೋದೆಲ್ಲ ಮಾಡಿಬಿಟ್ಟು ಒಳ್ಳೆ ಮಕ್ಕಳ ಥರ ಮಾತಾಡ್ತಾರವರು. ಮಾಡೋದೆಲ್ಲ ಮಾಡಿಬಿಟ್ಟು ಒಳ್ಳೆ ಹುಡುಗನ ಥರ ಮಾತಾಡ್ತಾರವರು. ತುಂಬ ಜನರಿಗೆ ಮಾರ್ಜಿನ್ ಫಂಡ್ನ ತೊಗೊಂಡು ಕೊಟ್ಟಿದ್ದಾರೆ. ಮಾರ್ಜಿನ್ ಫಂಡ್ನ ತೊಗೊಂಡು ಕೊಟ್ಟು ಅವ್ರು ಸಂಪಿಲ್ತಾರೆ ಅಂತಂದ್ರೆ ಇಂಡಿಯಾದಲ್ಲಿ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಎಲ್ಲ ಈ ಮಾರ್ಜಿನ್ ಫಂಡ್ನ ನಂಬೇ ಇದೆ. 1.5 ಲಕ್ಷ ಕೋಟಿಗಿಂತ ಮೇಲೆ ಮಾರ್ಜಿನ್ ಫಂಡ್ ಇದೆ. ನಾಳೆ ಅದೊಂದು ಬಿಗ್ ಫಾಲ್ ಬಂದು ಮಾರ್ಜಿನ್ ಫಂಡು ಪ್ರೆಷರ್ ಅಲ್ಲಿ ಬಂತು ಅಂತಂದ್ರೆ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಅಲ್ಲಿ ಒಂದು ಬ್ಲಡ್ ಬಾತ್ ಇರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ನೀವು ಯಾಕೆ ಮಾರ್ಜಿನ್ ಫಂಡಿಂಗ್ ಮುಂಚೆನೆ ಕೊಡ್ತೀರಾ? ನಿಮಗೆ ರೆವೆನ್ಯೂ ಬೇಕು, ಬ್ರೋಕರ್ದಿ ರೆವೆನ್ಯೂ ಬೇಕು ಅನ್ನೋದಕ್ಕೋಸ್ಕರ ನೀವು ASY ಒಂದು ವೇಡ್ನ ಶುರು ಮಾಡಿ ಬಿಡ್ತೀರಾ. ಸೊ ಐತಿ ಮಾಡಿ ಅವ್ರಿಗೆ ಸಾಲ ಕೊಡ್ತೀರಾ. ನೀವು 12% ಸಾಲ ತಗೊಂಡು 18% ತಿರ್ಗಾ ಕೊಡ್ತೀರಾ. 6% ಬ್ರೋಕರ್ ಸಂಪಾದನೆ ಮಾಡೋದಕ್ಕೋಸ್ಕರ ನೀವು ಮಿಲಿಯನ್ಸ್ ಆಫ್ ಫ್ಯಾಮಿಲೀಸ್ನ ತಗೊಂಡು ಹೋಗ್ತಾ ಇದ್ದೀರಾ. ನಾನು ಯಾವಾಗಲೂ ಹೇಳೋ ಥರ ನನ್ನ ಪ್ರಿನ್ಸಿಪಲ್ ಇದೇನೆ. ಬೆಲೆ 50% ಇಳ್ದೋಯ್ತಾ, ಸ್ಟಾಕ್ ಒಳ್ಳೆ ಸ್ಟಾಕಾ ಕನ್ಸಿಡರ್ ಮಾಡಿ ಇಡಿ. ಒಂದು ಪೀರಿಯಡ್ ಆಫ್ ಟೈಮು ಯು ವಿಲ್ ಅಕ್ಯುಮುಲೇಟ್ ವೆಲ್ತ್. ಎವ್ರಿ ಡೇ ಇವತ್ತು ಹಾಕಿ ನಾಳೆನೇ ತೆಗಿಬೇಕು ಅಂತ ಅಂದ್ಕೊಂಡ್ರಿ ಅಂತಂದರೆ ಖಂಡಿತವಾಗ್ಲೂ ಆಗಲ್ಲ. ಇಟ್ ವಿಲ್ ಲೀಡ್ ಯು ಇಂಟು ಸೀರಿಯಸ್ ಟ್ರಬಲ್. ಈಗ ನಾನೇನು ಹೇಳ್ತೀನಿ, ಟಾಟಾ ಕಮರ್ಷಿಯಲ್ ವೆಹಿಕಲಲ್ಲಿ ಇವಾಗನ ಜೂನಲ್ಲೇ ಮುಗಿಸ್ಬೇಕು ಅಂತ ಹೇಳಿದ್ರು. ಜೂನ್ ಬದಲಾಗಿ ಈಗ ಸೆಪ್ಟೆಂಬರ್ ಆಗೋಯ್ತು.
ಸೆಪ್ಟೆಂಬರಲ್ಲಿ ಮುಗಿದಿರೋದು ಡಿಸೆಂಬರಲ್ಲಿ ಆಗುತ್ತೆ. ಈಗ ಜೂನ್ ಒಳಗೆ ಮುಗಿಯುತ್ತೆ ಅಂತ ಏನಾದರೂ ಪಂದ್ಯ ಕಟ್ಟಿದ್ರೆ ಖಂಡಿತವಾಗ್ಲೂ ನೀನು ಲೂಸರು. ನಿನ್ನ ದುಡ್ಡು ಹೋಯ್ತು. ಆದರೆ ಕಂಪನಿ ಸೆಪ್ಟೆಂಬರಲ್ಲಿ ಮರ್ಜ್ ಆಗೋಯ್ತು. ಈಗ ಅಕ್ಟೋಬರಲ್ಲಿ ಮರ್ಜ್ ಆದರೂ ಕೂಡ ನಂತರ ಇನ್ವೆಸ್ಟರ್ಸ್‌ಗೆ ಒಂದು 5 ತಿಂಗಳು ಲಾಸ್ ಅಷ್ಟೇನೆ. 5 ತಿಂಗಳು ಈಗ ಹಾಕೋ ಟರ್ನ್ ಓವರ್ ಲಾಸು. ಇಲ್ಲಿ ಲಾಂಗ್ ಪೀರಿಯಡ್ ಆಫ್ ಲೈಫು ಆಫ್ ದಿ ಕಂಪನಿ ಈ 5 ತಿಂಗಳು ಅಂತ ಅನ್ನೋದು ಇಮ್ಮೆಟೀರಿಯಲ್. 5 ತಿಂಗಳು ಲೇಟ್ ಆದರೆ ಆ ಕಂಪನಿನ ಎಳೆದು ಮುಚ್ಚಿ ಬೀಗ ಹಾಕ್ಬಿಡೋದಿಲ್ಲ. ಸರ್ ಇದನ್ನ ಹಿಂಗೆ ಒಂದು ಅದೇ ಸೈಡ್ ಇದನ್ನ ಯೋಚನೆ ಮಾಡಿ ನೋಡಿದ್ರೆ 5 ತಿಂಗಳು ನಮ್ಗೆ ಇದು ಕನ್ಸಿಡರಿಂಗ್ ಆಪರ್ಚುನಿಟಿ ಅಂತ ನೋಡ್ಬೋದಲ್ವಾ ಸರ್? ಇಳಿದ್ರೆ ಇಂಡಿಯಾ ಕನ್ಸಿಡರಿಂಗ್ ಆಪರ್ಚುನಿಟಿ. ನಾನೇನ್ ಕೇಳ್ತೀನಿ ಅಂತಂದ್ರೆ ಈಗ ಲೆವರೇಜ್ ಪೊಸಿಷನ್ ಅಂತ ಒಬ್ರು ಎತ್ತಿಟ್ಟಿದ್ದು ಅಂತ ಇಟ್ಕೊಳ್ಳಿ. ಅವ್ನು ಡೆಫಿನೆಟ್ ಆಗಿ ತಿಂತಾನೆ. ಸೊ ಅವತ್ತು ನೀನು ಮಾರ್ಕೆಟ್ ನ ಬ್ಲೇಮ್ ಮಾಡಿ ಏನು ಯೂಸ್ ಇಲ್ಲ. ಯುರೋಪ್ ಅಲ್ಲಿ ಇನ್ವಾಲ್ವರ್ ಬ್ಯೂರೋ ಹೆಡ್ ಸಹಿ ಹಾಕಿಲ್ಲ ಅಂತ ಇಟ್ಕೊಳ್ಳಿ. ಫ್ರಾನ್ಸ್ ಸ್ಟೈನ್ ಅಲ್ಲೂ ಪರ್ಮಿಷನ್ಸ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಒಬ್ಬ ಯಾರೋ ಸಹಿ ಹಾಕಿಲ್ಲ ಅನ್ನೋದಕ್ಕೋಸ್ಕರ ಯು ಕೆನಾಟ್ ಅಫರ್ಟ್ ರೂಲ್ಸ್. ಅದೇ ರೀತಿ ವರ್ಲ್ಡ್ ಅಲ್ಲಿ ಕೂಡ ಸ್ಪೆಕ್ಯುಲೇಟ್ ಮಾಡುವಂತದ್ದು ಒಂದು ದಡ್ಡತನ. ಯಾಕೆಂತಂದ್ರೆ ಒಂದು ನ್ಯಾರೋ ರೇಂಜ್ ಅಲ್ಲಿ ಮೂವ್ ಆಗ್ತಾ ಇದೆ. 3900 ಇಂದ 4200 ಒಳಗಡೆ ಹಂಗೆ ಹೋಗಿ ಬರ್ತಾ ಇದೆ. ಟ್ರಂಪ್ ಆಗೋದರ್ ಏನ್ ಹೇಳಿದ್ರು ಅದು ಒಂದಿನಕ್ಕೆ ಏರಿ ಇಳಿತಾ ಇದೆ. ಆಕ್ಚುಲಿ ನಿನ್ನೆ ಇಳ್ದಿರ್ಬೇಕಿತ್ತು. ಆದ್ರೆ ಇಂಟರ್ಫೇರ್ ಮಾಡಿದ್ರು ಮಾರ್ಕೆಟ್ ಅಲ್ಲಿ. ಕೂಡಲೇ ಡಾಲರ್ ಬಿತ್ತು. ಡಾಲರ್ ಬಿದ್ದ ಕೂಡಲೇ ಗೋಲ್ಡ್ ಏರ್ತು. ನಿನ್ನೆ ಬೆಳಗ್ಗೆ ಹೇಳ್ದಂತ ರೇಟು ಬಿಕಾಸ್ ನಾವು ಫ್ರೈಡೇ ರೆಕಾರ್ಡ್ ಮಾಡ್ತಾ ಇದೀವಿ ಇದು. ಬೆಳಗ್ಗೆ ಹೇಳ್ದಂತ ರೇಟು ಸಾಯಂಕಾಲನೇ ಏರಿ ಮತ್ತೆ ಬೆಳಗ್ಗೆ ಏರಿದೆ. ಸೊ ಈ ರೀತಿ ನಮಗೆ ಈಗ ಪ್ರಾಬ್ಲಮ್ ಅಲ್ಲೇ ತಗೊಂಡೋಗ್ಬಿಡತ್ತೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಅನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್ ಆರ್ಟಿಕಲ್ಸ್ ಒಂದು 10 ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾನ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.